ಅಲ್ಲಿ ಇನ್ವೆಂಟರಿ ಡೇಟಾ ಅಂತ ಬರೋದು, ಕ್ರೂಡ್ ಆಯಿಲ್ದು, ಇನ್ನು ಈ ನ್ಯಾಚುರಲ್ ಗ್ಯಾಸ್ ಥರ್ಸ್ಡೇ ಬರೋದು, ಕ್ರೂಡ್ ಆಯಿಲ್ ಬಂದು ವೆನ್ಸ್ಡೇ ಇನ್ವೆಂಟರಿ ಡೇಟಾ ಅಂತ ಬರೋದು. ಆ ಟೈಮಲ್ಲಿ ಬಾಚ್ಕೊಂಡ್ಬಿಡೋಣ. ಟ್ರೇಡಿಂಗ್ ಆಗಲ್ಲಪ್ಪ. ನೀನು ಟ್ರೇಡಿಂಗ್ ಬಿಟ್ಬಿಟ್ರೆ ಅದಕ್ಕೆ ಟ್ರೇಡಿಂಗ್ ಅಂತ ಮಾಡು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಏನೋ ಸಪ್ಲೈ ಇದೆ. ಆ ಥರ US ಇಂದ ನ್ಯೂಸ್ ಬರ್ತೇವೆ, US ಅಲ್ಲ ಯಾವನಿಗೆ ಬೇಕು ಅಷ್ಟು ಇಲ್ಲ. ನಾನು ದಡ್ಡ ಆದ್ರೂ ಅಷ್ಟು ಶತಮೂರ್ಖ ಆಗಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದು. ಅಂಥ ದೊಡ್ಡ ಗೂಬೆ ಕೆಲಸ ನಾನು ಮಾಡೋದು ಬೇಡ. ವರ್ಕ್ಸ್ ಕೇಳಿಬಿಟ್ರೆ ಕಷ್ಟ ಆಗುತ್ತೆ ಅಂದರೆ ಗೊತ್ತಿಲ್ಲ ಅಂತಲ್ಲ, ಬೇಕಾಗಿಲ್ದಿರೋದು. ಓಕೆ, ಬೇಕಾರ್ ಸೊ ಕಾಲ್ಸು ಅದೇನದು ಟೆಕ್ನಿಕಲ್ಲು, ಸ್ಟ್ರಾಟಜಿ, ಇಂಡಿಕೇಟರ್ಸ್ ಎಲ್ಲ ಇವ್ರನ್ನ ಒಳ್ಳೆ ಹುಚ್ಚರ ಸವಾಸ ಥರ ಮಾಡಿಬಿಡ್ತಾವ್ರು. ಮೆಂಟಲಿ ಹುಚ್ಚರು ನಾರ್ಮಲ್ ಟ್ರೇಡರ್ಸ್ ನೀವು ಕೇಳಿದ್ರಲ್ಲ, ಈ ಥರ ಮನೆ ಹಾಳು ಮಾಡ್ಕೊಂಡ್ರು, ದುಡ್ಡು ಹಾಳು ಮಾಡ್ಕೊಂಡ್ರು, ಜೀವನ ಹಾಳು ಮಾಡ್ಕೊಂಡ್ರು ಅಂತ ಕೇಳಿದ್ರೆ ಅಂಥ ಒಂದು ಟ್ರೇಡರ್ಸ್ ಬಂದ್ಬಿಟ್ಟು ಆ ಪಾರ್ಕಿಂಗ್ ಆ ಕಾರ್ ನೋಡ್ಕೊಳ್ಳೋ ಹುಡುಗನ ಹತ್ರ ಇವತ್ತು ಯಾವುದಾದ್ರು ಸ್ಟಾಕು ಟಿಪ್ಸ್ ಇದೆಯಾ, ಏನಾದ್ರು ಇದೆಯಾ, ಯಾವುದೋ ನ್ಯೂಸ್ ಇದು ಅಂತೆಲ್ಲ ಸ್ವಲ್ಪ ಇತ್ತು. ಅದು ಇರಲೇಬೇಕು. ಅದು ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಒಬ್ರು ಯಾರು ಶಾಸ್ತ್ರ ಹೇಳೋದು ಇರಲಿ. ಆ ಲಕ್ಷ ಕೋಟಿಲಿ 50,000 ಕೋಟಿ ಖರ್ಚು ಮಾಡಲ್ವಾ ಇವರಲ್ಲಿ? ಇನ್ನ 50,000 ಮತ್ತೆ ದುಡ್ಕೊಳಕ್ಕೆ ಮಾಡ್ತಾರೆ, ಮಾಡಲ್ಲ. ನಾನು ಪರ್ಸ್ನಲ್ ಟ್ರೇಡು ಮಾಡ್ತಾನೇ ಇದ್ದೀನಿ. ನಾನು ಬೇರೆ ಮ್ಯಾಜಿಕ್ ಕ್ಲಾಸ್ಗಳು ನಡೆಸ್ತಾ ಇದ್ದೆ, ಸುಮಾರು ಬೇರೆ ಪರ್ಸ್ನಲ್ ಎಲ್ಲ ವರ್ಕ್ ನೋಡಿಕೊಂಡು ನಾನು ಪರ್ಸ್ನಲ್ಗೆ ಟ್ರೇಡ್ ಮಾಡ್ತಾ ಇದ್ದೀನಿ. ಈವನ್ ಕಮಾಡಿಟೀಸಲ್ಲಿ ಕ್ರೂಡ್ ಆಯಿಲ್ ಅಂತ ಇತ್ತು, ಸುಮಾರೆಲ್ಲ ಇವಾಗೂ ಇದೆ ಅದು. ಮತ್ತು NSE ಸ್ಟಾಕ್ಸಲ್ಲಿ ಮತ್ತು ಇಂಡೆಕ್ಸಲ್ಲಿ ಎಲ್ಲರಲ್ಲೂ ಟ್ರೇಡ್ ಮಾಡ್ತಾನೇ ಇದ್ದೀನಿ. ಮಾಡುವಾಗ ಇದೆಲ್ಲ ನೋಡಿದ್ನಲ್ಲ, ಇಷ್ಟೆಲ್ಲ ಇವ್ರದ್ದು ಗೋಲ್ಡ್ ನೋಡಿದ್ನಲ್ಲ, ಅಂದರೆ ನಾನು ಇವರಾಗಿರೋ ಬಲಿ ಪಶುನೂ ನಾನಾಗಬಾರ್ದು. ಇವ್ರನ್ನ ಯಾವ್ದು ಬಲಿ ಪಶು ಮಾಡ್ತು, ಆ ಟಿಪ್ಸು ಕಾಲ್ಸು ಅದೇನದು ಟೆಕ್ನಿಕಲ್ಲು, ಸ್ಟ್ರಾಟಜಿ, ಇಂಡಿಕೇಟರ್ಸ್ ಎಲ್ಲ ಇವ್ರನ್ನ ಒಳ್ಳೆ ಹುಚ್ಚರ ಸವಾಸ ಥರ ಮಾಡಿಬಿಡ್ತಾವ್ರು. ಮೆಂಟಲಿ ಹುಚ್ಚರು ಮಾಡಿಬಿಡ್ತು. ನಾನು ಅದಾಗಬಾರ್ದು. ಒಂದು. ಎರಡನೇದು, ಈ ಲಕ್ಷ ಕೋಟಿ ಇಟ್ಕೊಂಡು ಯಾರೋ ಹಿಂದೆಗಡೆ ಅದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ, ಅವನಿಗೂ ಬಲಿ ಆಗಬಾರ್ದು. ಅವನಿಗೂ ಬಲಿ ಆಗಬಾರ್ದು, ಇವ್ರಿಗೂ ಬಲಿ ಆಗಬಾರ್ದು ಅಂದ್ಬಿಟ್ಟು ನನ್ನದೊಂದು ಸ್ವಂತ ಮಾರ್ಕೆಟ್, ನಾನು ಹೇಳ್ತೀನಿ, ಮಾರ್ಕೆಟ್ ಇದ್ದರೆ ಸಾಕು. ಮಾರ್ಕೆಟ್ನ ನೋಡಿಕೊಂಡು ನನಗೆ ಆದ ಬೇಕಾದ್ರೆ ಎಲ್ಲರೂ ಏನೋ ಒಂದು ಮಾಡ್ಕೊಳ್ತೀನಿ. ಈ ಸವಾಸಗಳು ಬೇಡಪ್ಪ, ದೊಡ್ಡ ಸವಾಸ ಇದು. ನಾನು ಏನು ಕೆಟ್ಟರೆ ಬೆಳೆಯೋಕ್ಕೆ ಎದೊಳಗಾಗಲ್ಲ ಅಂಥ ಪರಿಸ್ಥಿತಿ, ಯಾರು ಬ್ಯಾಕ್ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ ಅಂತ ಇರೋವಾಗ ನಾನೇ ಒಂದು ಸ್ವಂತ ಫಸ್ಟ್ ಈ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಎಕ್ಸೆಲ್ ಅಂತಿದ್ದಿಲ್ಲ, ಅದರಲ್ಲಿ ಯೂಸ್ ಮಾಡ್ತಾ ನಾನು ಸ್ವಂತ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಳ್ತಾ ಇದ್ದೆ. ನನಗೇನೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ನಾನು ಟ್ರೇಡ್ಗೆ ನನಗೆ ಈ ಟೆಕ್ನಿಕಲ್ಲೂ ಇರಬಾರ್ದು, ಈ ಲಕ್ಷಾಂತರ ಕೋಟಿಗೆ ಟಾರ್ಗೆಟ್ ಮಾಡಿ ಓನರ್ಗಳಿದಾರಲ್ಲ ಅವ್ರು ಬಂದು ಅವ್ರ ಬಲೆಗೂ ಬೀಳಬಾರ್ದು. ಈ ಎರಡನ್ನ ಯೋಚನೆ ಮಾಡಿ, ಎರಡರಿಂದ ಆಚೆ ಬಂದು ನಾನು ಬರೀ ಮಾರ್ಕೆಟ್ ಜೊತೆ ಕಮ್ಯುನಿಕೇಟ್ ಮಾಡಿ, ಅಂದರೆ ಮಾರ್ಕೆಟ್ ಹೆಂಗೆ ಹೋಗುತ್ತೆ, ಏನು ಮಾಡುತ್ತೆ ಅಂತ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ನಾನೊಂದು ಸಾಫ್ಟ್ವೇರ್ನ ನನಗೆ ಅಂತ ಡೆವಲಪ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೆ. 2003-2002 ಇಂದನೇ ಡೆವಲಪ್ ಮಾಡ್ತಾ ಇದ್ದೀನಿ ನಾನು. ಆದರೆ ತುಂಬ ವರ್ಷ ಆಯಿತು, ಒಂದು 6-8 ವರ್ಷ 9 ವರ್ಷದವರೆಗೂ ಹೊಟ್ಟೋಯ್ತು ನನಗೆ ಅಂತ ಡೆವಲಪ್ ಮಾಡ್ಕೊಳ್ಳೋಕ್ಕೇ. ಸೊ ಅಂಥ ಒಂದು ಡೆವಲಪ್ ಮಾಡ್ತಾ ನಾನು ಸ್ಟಾಕ್ ಟ್ರೇಡಿಂಗು ಮಾಡ್ತಾ ಇರೋವಾಗ ಇಲ್ಲಿ ಬೆಂಗಳೂರು ವಿಲ್ಸನ್ ಗಾರ್ಡನ್ ಗೊತ್ತಲ್ಲ, ಅಲ್ಲೊಂದು ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರದ್ದು ಸ್ಟಾಕ್ ಬ್ರೋಕಿಂಗ್ ಇತ್ತು. ಅವಾಗ ನಾನು ಬ್ರೋಕರ್ ಇಲ್ಲ, ಅವ್ರು ಬ್ರೋಕಿಂಗ್ ಇತ್ತು. ಬ್ರೋಕಿಂಗ್ ಇದ್ದಾಗ ಅವ್ರು ಬಂದು ಈ ವೆನ್ಸ್ಡೇ ಬಂದು ಒಂದು 5 ಗಂಟೆ 6 ಗಂಟೆ ಬರೋರು, ನಂತರ ಕುತ್ಕೊಳ್ಳೋರು. ನಾನು ಮಾಡ್ತಾಯಿದ್ದೆ, ನಾನು ಟ್ರೇಡ್ ಮಾಡ್ತಾಯಿದ್ದೆ. ಅವರು ಟ್ರೇಡ್ ಫೋರೆಕ್ಸ್ ಎಲ್ಲ ಟ್ರೇಡ್ ಮಾಡೋರು ಅವಾಗಲೇ. ಅವರು ಇವಾಗೂ ಪರ್ಮಿಷನ್ ಇಲ್ಲ, ಅವಾಗೂ ಇರಲಿಲ್ಲ. ಅದು ಏನು ಮಾಡೋರು ಅದ್ರ ಬಗ್ಗೆ ಬೇಡ, ಅದ್ರದ್ದು ನೆಕ್ಸ್ಟ್ ಯಾವಾಗಾದ್ರೂ ಮಾತಾಡ್ರಿ. ಇನ್ ಕೇಸ್ ನೀವು ಫೋರೆಕ್ಸ್ ಕೇಳಿಬಿಟ್ರೆ ಕಷ್ಟ ಆಗುತ್ತೆ ಅಂದರೆ ಗೊತ್ತಿಲ್ಲ ಅಂತಲ್ಲ, ಬೇಕಾಗಿಲ್ದಿರೋದು ಅಂತ. ಓಕೆ, ಬೇಕಾರ್ ವಿಷಯ ಅಂತ. ಸೊ ಅವರು ಏನಕ್ಕೆ ವೆನ್ಸ್ಡೇ ಥರ್ಸ್ಡೇ ಬರೋರು ನನ್ನ ಹತ್ರ ಅಂದರೆ, ಅಲ್ಲಿ ಇನ್ವೆಂಟರಿ ಡೇಟಾ ಅಂತ ಬರೋದು, ಕ್ರೂಡ್ ಆಯಿಲ್ದು, ಇನ್ನು ಈ ನ್ಯಾಚುರಲ್ ಗ್ಯಾಸ್ ಥರ್ಸ್ಡೇ ಬರೋದು, ಕ್ರೂಡ್ ಆಯಿಲ್ ಬಂದು ವೆನ್ಸ್ಡೇ ಇನ್ವೆಂಟರಿ ಡೇಟಾ ಅಂತ ಬರೋದು. ಆ ಟೈಮಲ್ಲಿ ಬಾಚ್ಕೊಂಡ್ಬಿಡೋಣ ಅಂತ. ಆ ಟೈಮಲ್ಲಿ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾನು ಮಾರ್ಕೆಟ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಾನು ಅದನ್ನು ಮಾಡ್ತಾಯಿದ್ದೀನಿ. ನಾನು ಕ್ರೂಡ್ ಆಯಿಲ್ ಟ್ರೇಡ್ ಮಾಡ್ತಾಯಿದ್ದೀನಿ. ಇವ್ರು ಏನು ಮಾಡ್ತಾರೆ ನೋಡೋಣ ಅಂದ್ಕೊಂಡು ಅವರು ಬರೋರು.
ಅವ್ರದ್ದೆಲ್ಲ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್. ಒಂದೇ ಒಂದು 5 ನಿಮಿಷದಲ್ಲಿ ಕೋಟಿ ಕಳ್ಕೊಳ್ಳೋದು, ಕೋಟಿ ದುಡಿಯೋದು, ಆ ಥರ. ಓಕೆ. ನಮ್ದೆಲ್ಲ ಏನು ದಿನಕ್ಕೆ ಒಂದು 5-10 ಸಾವಿರ ಮಾಡ್ಕೊಂಡು ಸಂಪಾದನೆ ಮಾಡ್ತಿದ್ದೆ ದಿನಕ್ಕೆ, ಅಂದರೆ ಒಂದು ದಿನಕ್ಕೆ ಅಷ್ಟು ಆ್ಯಾವ್ರೇಜಲ್ಲಿ. ಸೊ ಇದು ಮಾಡುವಾಗ ಇನ್ವೆಂಟ್ರಿ ಟೈಮಲ್ಲಿ ನಾನೇನೋ ಒಂದು ನನಗೆ ನನ್ನ ಒಂದು ಡೆವಲಪ್ಮೆಂಟ್, ನನ್ನ ಒಂದು ಅನಾಲಿಸಿಸ್ ಏನದು ಹೇಳೋದು, ರಿಸರ್ಚ್ ಪ್ರಕಾರ ನಾನು ಇವಾಗ ಬೈ ಮಾಡ್ಕೊಬೇಕು ಅಂತ ಬೈ ಮಾಡಿ ಇಟ್ಟಿರ್ತಿದ್ದೆ. ಒಂದು ಇನ್ವೆಂಟ್ರಿ ಡೇಟಾ ಬರೋದು ನನಗೆ, ನಾನು ನೀಟಾಗಿ ಪ್ರಾಫಿಟ್ ಆಗೋದು. ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ನೀನು ಇದ್ದೋಳೋ ಸಾಕು, ಎಕ್ಸಿಟ್ ಆಗೋ ಸಾಕು ಅಂದರೆ ಎಕ್ಸಿಟ್ ಆಗಿಬಿಡ್ತಿದ್ದೆ, ಎಲ್ಲರೂ ಇಟ್ಕೊಂಡಿರೋದು ಇತ್ತು. ಅದಕ್ಕೆ ಹಿಂಗಾಗ್ಬಿಡುತ್ತೆ ಮಾರ್ಕೆಟಲ್ಲಿ. ಏನೋ ಇನ್ವೆಂಟ್ರಿ ಡೇಟಾ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಏನೋ ಸಪ್ಲೈ ಇದೆ, ಆ ಥರ US ಇಂದ ನ್ಯೂಸ್ ಬರ್ತೇವೆ. US ಅಲ್ಲ, ಯಾವನಿಗೆ ಬೇಕಾ, ನಾನು ಇಂಡಿಯನ್ನು ಅಂದ್ಬಿಟ್ಟು ಅಲ್ಲಿಗೆ ಫ್ರೆಂಡ್ಸ್ ಅಂತ ಗೊತ್ತಲ್ಲ, ಹೆಂಗೆ ಮಾತಾಡ್ಕೊಳ್ತೀವಿ, ಹೋಗಬಾರ ಅಂತಲೇ ಮಾತಾಡ್ಕೊಂಡು ಹಂಗಿರ್ಬೇಕು, ಮುಚ್ಕೊಂಡು ಹೋಗಪ್ಪ ನೀನು ಅಂದ್ಬಿಟ್ಟು ನನ್ನ ಪ್ರಾಫಿಟ್ ಇರುತ್ತೆ. ಪಾಪ ಅವ್ನು ತಪ್ಪಂತ 60 ಲಕ್ಷ 70 ಲಕ್ಷ ಬೇರೆ ಎಲ್ಲ ಅವನ ಹತ್ರ ಇನ್ವೆಸ್ಟ್ ಮಾಡಿರೋ ಕ್ಲೈಂಟ್ಗಳ್ದೆಲ್ಲ ಹೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ತಿರ್ಗಿ ಎಕ್ಸಿಟ್ ಆದಮೇಲೆ ಹೋಯ್ತಲ್ಲ. ಹೌದು, ಕರೆಕ್ಟ್. ಸೊ ಆ ಕೌಂಟರ್ಲಿ ಆಗೋವಾಗ ಇದೇ ಥರ ನಡೀತಾ ಇರಬೇಕಾದ್ರೆ ಒಂದು ಪರ್ಸನ್ ಅವ್ರ ಜೊತೆಲೇ ಇರೋರು ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಈ ಆ್ಯಕ್ಚುಲಿ ಮೆಡಿಸಿನ್ ಓದಿದ ಪರ್ಸನ್, ಅವರು ಗೊತ್ತು. ತುಂಬ ಜಾಸ್ತಿ ಅವ್ರ ಹತ್ರ ನಾನು ಕಮ್ಯುನಿಕೇಟ್ ಮಾಡ್ತಾ ಇರಲಿಲ್ಲ. ಒಂದು ಪರ್ಸನ್ ಹತ್ರ ಹೆಸರು ಹೇಳೋದು ಬೇಡ ಅನಿಸ್ತು. ಅವ್ರು ಬಂದು ಬರೋಕ್ಕೆ ಶುರು, ಅವ್ರ ಜೊತೆ 2-3 ಜನ 4 ಜನ ಬರೋರು ನೀಟಾಗಿ. ವಾರದಲ್ಲಿ 3-4 ದಿನ ಬಂದು ನಾನು ಮ್ಯಾಜಿಕ್ ಕ್ಲಾಸಲ್ಲಿ ನಾನು ಮಾಡ್ತಿದ್ದೆ, ಕ್ಲಾಸು ನಡೆಸ್ತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಡೆವಲಪ್ ಮಾಡುವಾಗ ಆ ಪರ್ಸನ್ ಏನು ಮಾಡ್ತಾ ಇದ್ದೀರಾ ನೀವು, ಏನಿಲ್ಲಪ್ಪ, ಏನೋ ಒಂದು ನನಗೆ ಒಂದು ಸಾಫ್ಟ್ವೇರ್ ಮಾಡ್ಕೊಡ್ತಾ ಇದ್ದೀನಿ. ಏನು ಹುಚ್ಚಿಚ್ಚಿ ಹಿಡಿದಿದ್ಯಾ, ಯಾಕಪ್ಪ, ಯಾಕೆ ಹಂಗೆ ಹೇಳ್ತೀಯ ಅಂದರೆ, ಇಲ್ಲ ರೀ, ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ಫಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಯಾರು ಒಂದು ಹೊಸದು ಮಾಡೋಕ್ಕಾಗಲ್ಲ, ಯಾರು ಬಂದು ಮಾರ್ಕೆಟ್ನ ಅಂದಾಜು ಮಾಡೋಕ್ಕಾಗಲ್ಲ. ಅದೆಲ್ಲ ಸರಿ, ಏನು ಇವಾಗ ನೀನು ಮಾಡೋ ಟೈಮ್ ವೇಸ್ಟ್ ಮಾಡ್ಕೊಳ್ತೀಯ, ಏನು ಇವಾಗ ನೀನು ಮಾಡಿದ್ರೆ ನೀನು ಬಿಸ್ನೆಸ್ ಮಾಡ್ತೀಯಲ್ವಾ, ಅದನ್ನ ಬಿಸ್ನೆಸ್ ಮಾಡ್ಕೊಳಪ್ಪ, ನನ್ನ ಟ್ರೇಡ್ಗೆ, ಪರ್ಸನಲ್ ಟ್ರೇಡ್ಗೆ ಅಂತ ಹೇಳ್ತಿದ್ದೀನಿ. ಇಲ್ಲ, ನಾನು ಹೇಳೋದನ್ನ ಕೇಳು, ಇದೆಲ್ಲ ವೇಸ್ಟ್ ಅಂತ ಅವನು ನನ್ಗೆ ಹೇಳಿದ್ದು. ಹೇಳಿ ಸರ್, ಹೇಳಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಇಲ್ಲಿವರೆಗೂ? ತುಂಬ ಕ್ಯೂರಿಯಾಸಿಟಿ ಇದೆ, ಇಂಟ್ರೆಸ್ಟಿಂಗ್ ಇದೆ, ಹೇಳಿ. ಸೊ ಬಂದು ಒಂದು ಜ್ಞಾನೋದಯ ಆಯ್ತು ಸರ್ ಅವ್ರು ಹೇಳಿದ್ದು. ನಾನು ಈ ಕಡೆ ಈ ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗೋರು, ಎಲ್ಲೋ ಯಾರೋ ದೊಡ್ಡ ಇನ್ವೆಸ್ಟರು, ಈ ಕಂಪ್ಲೀಟ್ ಮಾಸ್ ಎಲ್ಲ ಟ್ರೇಡರು, ಇವರಿಗೆಲ್ಲ ಇಂಥ ಒಂದು ಟೆಕ್ನಿಕಲ್ಲು ಇದು ಹೇಳ್ತಾ ಇರೋದು ಅರೌಂಡ್ 2005-06 ಆ ರೇಂಜಲ್ಲಿ. ಅದೊಂದು ಕ್ಲಾರಿಟಿ ಇದೆ. ಈ ಕಡೆ ಅವರೇ ಈ ಟೆಕ್ನಿಕಲ್ನ ಪ್ರಮೋಟ್ ಮಾಡದೆ ಇಷ್ಟು ಕೋಟಿ ಜನ ಬಂದು ಇನ್ವೆಸ್ಟ್ ಮಾಡಿ ಇಂಟ್ರಾಡೇ ಪಂಟ್ರಾಡೇ ಅಂತ ಏನೇನೋ ಕೂಲಿ ಕೆಲಸ ಮಾಡಿದ್ರೆ ಇವ್ರಿಗೆ ಅಷ್ಟು ದುಡ್ಡು ಇವ್ರಿಗೆ ಬರೋದು. ಹೌದು, ಈ ಎರಡು ಕಡೆ ಫುಲ್ ಕ್ಲಾರಿಟಿ ಇದೆ ನನಗೆ. ಮೂರನೇ ಕಡೆ ಇನ್ನೊಂದು ಸಿಕ್ತು ನನಗೆ. ಅವ್ರು ಹೇಳಿದ್ಮೇಲೆ ಏನು ಹೇಳಿ ಅಂತ ಹಂಗೆ ಕಾಫಿ ಕುಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ತಲೆ ಇದೇನ್ರಿ ನಿಮಗೆ, ಸ್ಟಾಕ್ ಮಾರ್ಕೆಟ್ ಅರ್ನ್ ಮಾಡೋದು ಸ್ವಲ್ಪ ಕಷ್ಟನೇ. ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಯಾವ್ದಾದ್ರು ಬಂದರೆ ಲಕ್ಕು, ಇಲ್ಲಾಂದರೆ ಇಲ್ಲ. ಸರಿ, ಏನು ಹೇಳಕ್ಕೆ ಬರ್ತೀಯಪ್ಪ, ನೀ ಇದೆಲ್ಲ ಡೆವಲಪ್ ಮಾಡ್ತೀಯಲ್ಲ, ಅದೆಲ್ಲ ಮಾಡೋದು ಬಿಟ್ಬಿಡು, ಬೇರೆ ಯಾವುದೋ ಒಂದು ಕೋರ್ಸು ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾರೆ. ಅವಾಗೆಲ್ಲ ಇನ್ಸ್ಟಿಟ್ಯೂಟ್ಗಳು, ಈ ಟ್ರೈನಿಂಗ್ಗಳೆಲ್ಲ ಇರಲಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ನಾನೇ ಆ ಥರದ್ದು ಯಾವುದೋ ಒಂದು ಸ್ಟಾರ್ಟ್ ಮಾಡಿಬಿಟ್ಬಿಟ್ಟೆ ಬೆಂಗಳೂರಲ್ಲಿ. ಸೊ ಇದು ಹೋಗೊಂದು ಅಟೆಂಡ್ ಮಾಡು, ಅಲ್ಲೇನು ಹೆಂಗೆ ಹೇಳ್ತಾರೆ ಎಲ್ಲ ತಿಳ್ಕೊ, ಯಾವ ಫ್ಲೋಲ್ಲಿ ಹೇಳ್ತಾರೆ ಅದೆಲ್ಲ ನೋಟ್ ಮಾಡ್ಕೊ, ಬಾ, ನೆಟ್ಟಿಗೆ ಒಂದು 10 ರೂಪಾಯಿ 20 ರೂಪಾಯಿ ಬುಕ್ ಸಿಗುತ್ತೆ, ಅದನ್ನೆಲ್ಲ ಓದ್ಕೊಂಡ್ಬಿಟ್ಟು ಒಂದು ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡು. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡ್ಬಿಡ್ತೀಯ ನೀನು. ಇದೇ ಸ್ಟಾಕ್ ಮಾರ್ಕೆಟಲ್ಲೇ, ಅದೇ ಟೆಕ್ನಿಕಲ್ದೇ ಹೇಳ್ದಾಯಪ್ಪ. ಏನೇ ಹೇಳ್ತಾ ಇದೆಯಾ, ನಾನು ಅದೆಲ್ಲ ನನ್ನ ಟ್ರೇಡಿಂಗ್ ನಿನ್ನ ಟ್ರೇಡಿಂಗ್ ಆಗಲ್ಲಪ್ಪ, ನೀನು ಟ್ರೇಡಿಂಗ್ ಬಿಟ್ಬಿಟ್ರೆ ಅದಕ್ಕೆ ಟ್ರೇಡಿಂಗ್ ಅಂತ ಮಾಡು, ಸಿಕ್ಕಾಬಿಡಿ ದುಡ್ಡು ಬರುತ್ತೆ ಅಂದ್ಬಿಟ್ಟು ಒಂದು ಐಡಿಯಾ. ನಾನು ಯಾವುದಪ್ಪ ಇದು ಕತೆ ಅಂದ್ಬಿಟ್ಟು, ನೀನು ಏನು ಹೇಳಕ್ ಬರ್ತಾ ಇದೆ ಕರೆಕ್ಟಾಗಿ ಹೇಳು, ಅದೆಲ್ಲ ನಾನು ಮಾಡಕ್ಕೆ ಇಷ್ಟ ಇಲ್ಲ, ನನ್ಗೆ ಅದಕ್ಕೆ ಮಾಡಕ್ಕಿದೆ. ನಾನು ಸ್ಟೇಜ್ ಮೇಲೆ ಹೋಗಿ ಮ್ಯಾಜಿಕ್ ಮಾಡಿದ್ರೆ 1000 ಜನ ಒಳ್ಳೆ ಮರ್ಯಾದೆ ಕೊಟ್ಟು ದುಡ್ಡು ಕೊಡ್ತಾರೆ. ಇಲ್ಲಿ ಬಂದು ಅದನ್ನ ನಾಟಕ ಯಾಕೆ ಮಾಡ್ಬೇಕು ನಾನು? ಒಂದು ಎಕ್ಸಾಂಪಲ್ ಹೇಳಿದ ಸರ್, ಎಲ್ಲರೂ ಹೆಂಗ್ ಮಾಡ್ತಾರೆ, ಹೆಂಗೆ ಟ್ರೈನಿಂಗು, ಪರ್ಸನಾಲಿಟಿ ಡೆವಲಪ್ಮೆಂಟು ಇದೆಲ್ಲ ಮಾಡ್ತಾರೆ ಅನ್ನೋದು
ಅವು ಏನು ಹೇಳಿದೆ ಗೊತ್ತಾ, ರವಿ ನಿಮ್ಗೊಂದು ವಿಷಯ ಗೊತ್ತಾ, ದುಡ್ಡು ಯಾರು ಗೊತ್ತಾ ಮಾಡೋಕ್ಕಾಗೋದು, ಸಿಕ್ಕಾಪಟ್ಟೆ ದುಡ್ಡು ಅರ್ನ್ ಮಾಡೋಕ್ಕೆ ಆಗೋದು ಯಾರು ಗೊತ್ತಾ, ಯಾರು ಅಂತ ನೋಡು. ಫಾರ್ ಎಕ್ಸಾಂಪಲ್ ನಾನು ಬಂದು ಈ ಮೆಡಿಸನ್ವರೆಗೂ ಓದಿದ್ದೀನಿ, ಏನು ಯಾವುದೋ ಏನು ಬೇರೆ MD ಏನೋ ಓದಿದೆ. ಓಕೆ, ಎಕ್ಸಾಕ್ಟ್ ಆಗಿ ಅದು ನಾನು ಅಷ್ಟು ಆ ಎಜುಕೇಶನ್ ಅದ್ರ ಮೇಲೆಲ್ಲ ಜಾಸ್ತಿ ಫೋಕಸ್ ಮಾಡಲ್ಲ. ನೋಡು, ಬುಕ್ಕು ಯಾರೋ ಬರೆದ್ರು, ಯಾರು ಬರೆದ್ನೋ ಅದು ಇಂಗ್ಲೀಷ್ ಇದ್ದಾನೆ, ಅವ್ ಇದಾನೋ ಇಲ್ವೋ ಸತ್ತೋದ್ನೋ ಗೊತ್ತಿಲ್ಲ. 100% ಅವನಿಗಂತೂ ದುಡ್ಡು ಜಾಸ್ತಿ ಬಂದಿಲ್ಲ. ಪ್ರಿಂಟ್ ಮಾಡೋನು ಪ್ರಿಂಟರ್ನ ಮಾತಾಡೋದು ಬೇಡ, ಏನು ಅದನ್ನ ತಗೊಂಬಂದು ನಾವೆಲ್ಲ ಸ್ಕೂಲು ಕಾಲೇಜಲ್ಲಿ ಓದಿದ್ವಿ. ಏನು ಹೇಳಿ, ಸ್ಕೂಲಿಂದ ಕಾಲೇಜ್ವರೆಗೂ ವರ್ಷಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಬುಕ್ಗೆಲ್ಲ ದುಡ್ಡು ಕೊಟ್ವಿ. ಒಂದೇ ಬುಕ್ಕೆ ಎಲ್ಲ ಲಕ್ಷ ಜನ ಸ್ಟೂಡೆಂಟ್ಗೂ. ಬೇರೆ ಏನು ಇವ್ರಿಗೊಂದು ಅವ್ರಿಗೊಂದು ಸ್ಟೇಟಸ್ ಇನ್ವೆಸ್ಟ್ಮೆಂಟ್ ನಾವು ಮಾತಾಡೋದಿಲ್ಲ, ಅವಾಗಲೇ ಗೊತ್ತಾಯ್ತು ನನಗೆ. ಸ್ಕೂಲಲ್ಲಿ ಓದಿದ್ವಿ, ಕಾಲೇಜಲ್ಲಿ ಓದಿದ್ವಿ, ನಾವು ಫುಲ್ ದುಡ್ಡು ಕೊಟ್ವಿ. ಕೊಡೋದು ಎಲ್ಲ ಸ್ಟೂಡೆಂಟ್ಗಳೇ, ಕರೆಕ್ಟಾ? ಕರೆಕ್ಟ್. ನಾವು ಬಂದ್ಬಿಟ್ಟು ಏನ್ ಮಾಡಿದ್ವಿ, ಇಲ್ಲಿ ಕೆಲಸಕ್ಕೆ ಒದ್ದಾಡ್ತಾ ಇದ್ವಿ. ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ, ಡಾಕ್ಟ್ರು MBBS ಎಲ್ಲ ಮಾಡ್ಬಿಟ್ಟು ಅವರು ಸುಮಾರು ಧರಣಿ ಎಲ್ಲ ಮಾಡಿದ್ರು, ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು ಸಿಟಿಲಿ. 500 ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇರ್ಲಿಲ್ಲ ಪರ್ ಮಂತ್ ಡಾಕ್ಟರ್ಸ್ಗೆ. ಅವ್ರು ಬಟ್ಟೆ ವಾಶ್ ಮಾಡಿ ಐರನ್ ಮಾಡಿ ಬೆಳ್ಳಗೆ ಹಾಕೊಂಡು ಹೋಗೋಕೆ ದುಡ್ಡಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡೋರಿಗೆ ಎಲ್ಲಿ ಸರ್? 3 ವರ್ಷ 4 ವರ್ಷ 5 ವರ್ಷ ಆದ್ರೂ ದುಡ್ಡಿಗೆ ಸಂಧಾನ ಇಲ್ಲ ಅವ್ರಿಗೆ. ಅದ್ರಲ್ಲಿ ಮೋಸ್ಟ್ಲಿ ನೀವು ನೋಡಿರ್ಬೋದು. ಹೌದು. ಸೊ ಆ ಥರ ಇರ್ಬೇಕಾದ್ರೆ ನೋಡು, ನಾವು ಬಂದು ಇಲ್ಲಿ ಅನ್ಎಂಪ್ಲಾಯ್ಸ್ ಆಗ್ತೀವಿ, ಇಲ್ಲ ಇನ್ನೊಬ್ರ ಹತ್ರ ಕೂಲಿ ಆಗ್ತೀವಿ, ಹೋಗ್ಬಿಟ್ಟು ಅಷ್ಟು ವರ್ಷ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಒಬ್ಬರ ಹತ್ರ ಹೋಗಿ ಅವಾಗೆಲ್ಲ ಮೋಸ್ಟ್ ತುಂಬ ಒಳ್ಳೆ ಸ್ಯಾಲ್ರಿ ಅಂದ್ರೂ 20-25 ಸಾವಿರ ದೊಡ್ಡ ಸ್ಯಾಲ್ರಿ. ಇವಾಗಿನ ಥರ 50 ಸಾವಿರ ಲಕ್ಷ ಎಲ್ಲ ಇಲ್ಲ, 50 ಸಾವಿರನೇ ಇಟ್ಕೊಂಡ್ರು ನಾವು ಇನ್ನೊಬ್ರ ಹತ್ರ ಕೂಲಿ ಆಗ್ತೀವಿ, ಇಲ್ಲ ಕೆಲಸ ಇಲ್ಲದೆ ಇರೋರು ಆಗ್ತೀವಿ, ಇಲ್ಲ ಕೆಲಸ ಹುಡ್ಕೋರು ಆಗ್ತೀವಿ. ಕರೆಕ್ಟ್. ಆ ಕಡೆ ಬುಕ್ ಬರ್ದವನು, ಆ ಬುಕ್ನ ಓದಿದ್ವಿ ನಾವು, ಬುಕ್ ಬರ್ದವನು ಏನಾದ್ನೋ ಗೊತ್ತಿಲ್ಲ, ಅವನಿಗೆ ಏನು ಬಂತೋ ಇಲ್ವೋ ಗೊತ್ತಿಲ್ಲ, ಅವನು ಅಡ್ರೆಸ್ಗಿಲ್ಲ. ಆದ್ರೆ ಇಲ್ಲಿ ಯಾರು ದುಡ್ಡು ಮಾಡಿದ್ದು ಅಂತ ಪ್ರಶ್ನೆ ಕೇಳ್ದ ನನಗೆ. ಪ್ರಶ್ನೆ ಕೇಳ್ದ, ಸರ್ ಯಾರು ದುಡ್ಡು ಮಾಡಿದ್ದು, ಏನ್ ಹೇಳ್ತಾ ಇದೀಯಾ, ಯಾಕೆ ನಾನು ಹೇಳಲಿ, ನನಗೆ ಗೊತ್ತಾದ್ರು ರಾಂಗ್ ಇದ್ರೆ ಹೌದು ಅಂದ್ಬಿಟ್ಟು, ಯಾರು ಹೇಳಿದ್ ನೀನೇ ಹೇಳ, ಯಾರು ಮಾಡಿದ್ ನೀನೇ ಹೇಳಪ್ಪ ಅನ್ನುವಾಗ, ಸ್ಕೂಲು ಕಾಲೇಜವರು ಎಷ್ಟು ಕೋಟಿ ಮಾಡಿದ್ರು, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ, ಇಷ್ಟೆಷ್ಟು ಬಿಲ್ಡಿಂಗ್ ಇತ್ತು, ಇವತ್ತು ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ. ಸ್ಕೂಲು ಕಾಲೇಜು ಅದು ಆಗುತ್ತೆ ಅಂದೆ ನಾನು ನಾರ್ಮಲ್ ಆಗಿ. ಇಲ್ಲ, ಬುಕ್ಕು ಬರ್ದವನು ಬೇಕಾರಾದ, ಬುಕ್ಕು ಓದ್ದವನು ಬೇಕಾರಾದ, ಬುಕ್ ಬರ್ದವನ್ನ ತಗೊಂಬಂದ್ಬಿಟ್ಟು ಹಿಂಗೆ ಓದ್ಬಿಟ್ಟು ಹೇಳಿದವರು ಬಿಲ್ಡಿಂಗ್ ಕಟ್ಬಿಟ್ರು. ಇದು ಟ್ರೈನಿಂಗು, ಎಜುಕೇಶನ್ನೇ ಅದು ಇರುವಾಗ ಹೊರಗಡೆ ಟ್ರೈನಿಂಗ್ ಅಷ್ಟೇನೆ. ಅಂದರೆ ಯಾವುದೋ ಒಂದು ನೀಟಾಗಿ ಬುಕ್ ತಗೋ, ನಿನ್ನ ಭಾಷೆಯಲ್ಲಿ ನಿನ್ನ ಒಂದು ಸ್ಟೈಲಲ್ಲಿ ಅದನ್ನು ಫ್ರೇಮ್ ಮಾಡು, ಅದನ್ನೆಲ್ಲ ಬ್ಯಾಟ್ ಮಾಡಿಕೊಂಡು ಓದ್ಬಿಡು, ಬಂದು ದುಡ್ಡು ಕೊಡ್ತಾರೆ. ನೀನು ಒಂದು ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಥರ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಥರ ನೀನು ದುಡ್ಡು ಮಾಡ್ಬೋದು ಅಂತ ನಮ್ಗೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ ನಾವು. ಅರ್ಥ ಆಯ್ತಾ ಇಲ್ವೋ? ಅರ್ಥ ಆಯ್ತು. ಇದು ನಿಮ್ಗೆ ಕ್ಲಿಯರ್ ಅರ್ಥ ಆಯ್ತು? ಕ್ಲಿಯರ್ ಆಗಿ ಅರ್ಥ ಆಯ್ತು. ಸೊ ಹಂಗಂದ್ರೆ ಏನು ಅಂದ್ರೆ ಏನು ಹೇಳ್ತಿದ್ದೆ ನಾನು, ಅದೇ ಮಾಡೋದು. ಅವನು ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದ. ಏನಿಲ್ಲ, ನಾನು ಹಿಂಗೆ ಸೈಕಾಟ್ರಿಸ್ಟು, ಅದು ಇದು ನನ್ನ ಬ್ಯಾಕ್ಗ್ರೌಂಡ್ ಇದು ಅಂತ ಎಲ್ಲ ಹೇಳ್ಬಿಟ್ಟು ನಾನು ನೀಟಾಗಿ ನಾನು ಮಾಡೋದು ಅದೇ ಬಂತು. ಅದಕ್ಕೆ ಏನಿಲ್ಲ, ನೀನು ನಿಯತ್ತಿಂದ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಎಸ್ಕೇಪ್ ಆಗೋದಕ್ಕೆ ಏನು ಅಂತ ಅವನು ಹೇಳ್ತಾ ಇದ್ದಾನೆ. ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲ ಇಟ್ಬಿಟ್ರೆ ಮುಗಿದೋಯ್ತು, ಅದೇ ಇಲ್ವಾ ಬುಕ್ಕಲ್ಲಿರೋದು. ಅವತ್ತು ಅದೇ ಈ ಟೆಕ್ನಿಕಲ್ಲು, ಈ ಫಂಡಮೆಂಟಲ್ಲು, ಇನ್ನೊಂದು ಇದೆಲ್ಲ ಫುಟ್ಪಾತ್ ಅಲ್ಲಿ 5 ರೂಪಾಯಿ 10 ರೂಪಾಯಿಗೆ ಮಾರ್ತಾ ಇದ್ದಿದ್ದು ಬುಕ್ ಸರ್, ಅದು ಪೈರಸಿ ಬುಕ್ಕು. ಓಕೆ. ಸರ್ ಅದನ್ನ ಇವತ್ತು ಈ ಗೂಗಲ್ ಅನ್ನೋ ಒಂದು ದೇವರು ಡೆವಲಪ್ ಆದ್ಮೇಲೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ಒಳಗಡೆ ಹಾಕಿ ಅದನ್ನೇ ಇವಾಗ ಏನು ಎಷ್ಟೋ ಜನ ಈ ಥರ ಅನ್ಎಂಪ್ಲಾಯ್ ಆದ್ರು, MBBS ಆದ್ರೂ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಆದ್ರಲ್ಲ, ಅವರೆಲ್ಲ ಪ್ರೋಗ್ರಾಮ್ಗೆ ಕೆಲಸ ಇಲ್ಲದೆ ಅವ್ರಿಗೆಲ್ಲ ಪ್ರೋಗ್ರಾಮ್ ಆ ಬುಕ್ಕಲ್ಲಿ ಇದ್ದಿದ್ದನ್ನು ಕಾಪಿ ಮಾಡಿ ಪ್ರೋಗ್ರಾಮ್ ಮಾಡಿ ಕಂಪ್ಯೂಟರೈಸ್ಡ್ ಆದಮೇಲೆ ಟ್ರೇಡಿಂಗಲ್ಲಿ ತಂದಿರೋದು ಟೆಕ್ನಿಕಲ್ದು. ಇಷ್ಟು ಕ್ಲಾರಿಟಿ ಇದ್ದಾಗ ನಾನು ಹೆಂಗೆ ಸರ್ ಯೂಸ್ ಮಾಡೋದು? ಕರೆಕ್ಟ್. ಹೌದು. ಅಷ್ಟು ಇಲ್ಲ,
ನಾನು ದಡ್ಡ ಆದ್ರೂ ಅಷ್ಟು ಶತಮೂರ್ಖ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋದು ಅಂತ ದೊಡ್ಡ ಗೂಬೆ ಕೆಲಸ ನಾನು ಮಾಡೋದು ಬೇಡಪ್ಪ ಅಂತ ಅವತ್ತಿಂದನೇ ನಮ್ಗೆ ಇದಕ್ಕೆಲ್ಲ ಮುಟ್ಟಿಲ್ಲ, ಬಂದ್ಬಿಟ್ಟು ಆಚೆ. ಇಲ್ಲ ನಾನು ಹೋಗ್ಬಿಡ್ತಿದ್ನೋ ಏನೋ ಆಸೆ. ಕರೆಕ್ಟಾ? ಕರೆಕ್ಟ್. ನೀಟಾಗಿ ಬರೋದಕ್ಕೆ ಅನ್ನೋದು ಒಳ್ಳೆ ಇಲ್ಲ. ಹಂಗೆ ಹೇಳಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ, ಅದನ್ನ ಹೋಗಿ ಮಾಡ್ಬೇಕು ಅನ್ಸುತ್ತಾ? ಒಂದ್ಸಲ ಅಂದ್ರೆ ಯಾರೇ ಟ್ರೈನಿಂಗ್ ಹೋದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಹೌದು, ಯಾವ ಟ್ರೈನಿಂಗ್ ಹೋಗಿ ಅದನ್ನೇ ಹೇಳ್ತಾ ಇದ್ದಾರೆ. ಅದು ನನಗೆ ಮುಂಚೆನೇ ಗೊತ್ತು. NG ರೋಡು ಇಲ್ಲಿ ಅವಿನ್ಯೂ ರೋಡಲ್ಲೆಲ್ಲ ಫುಟ್ಪಾತಲ್ಲಿ 5 ರೂಪಾಯಿ 10 ರೂಪಾಯಿ ಅದೊಂದು ಕಳ್ಳತನದ ಬುಕ್ಕು. ಯಾರೋ ಅದನ್ನ ಬರ್ದಿರೋದು ಪೈರಸಿ ಬುಕ್ನ ಪ್ರಿಂಟ್ ಮಾಡಿ ಅಲ್ಲಿ ಫುಟ್ಪಾತಲ್ಲಿ ಇರೋದನ್ನ ತಗೊಂಡ್ಬಿಟ್ಟು ಅದೇ RSI, ಅದು ROC, ಅದೇ ಮೂವಿಂಗ್ ಅವರೇಜ್ನ ಎತ್ಕೊಂಡ್ಬಂದ್ಬಿಟ್ಟು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಅದಕ್ಕಿಂತ ಬೂಟ್ಸ್ ತಿನ್ಕೊಂಡು ಬದುಕೊಂಡ್ಬಿಡ್ಬೋದು. ಯಾವುದೋ ಕಿತ್ತೋಗಿರೋದು. ಕರೆಕ್ಟ್ ಅದು? ಕರೆಕ್ಟ್ ಸರ್, ಕರೆಕ್ಟ್. ಇಲ್ಲ, ಇಷ್ಟು ಕ್ಲಾರಿಟಿ ಬಂದ ಮೇಲೆ ಅದನ್ನು ಮುಟ್ಟಿದ್ರೆ ಅವನ್ನ ಏನಂತ ನೀವು ಅರ್ಥ ಮಾಡ್ಕೊಳ್ತಿದ್ವಿ? ನಾನು ಮುಟ್ಟಿರೋ ಬಹುಶಃ ಇಷ್ಟು ದೂರ ಡಿಸ್ಕಷನ್ನೇ ಆಗ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲೇ ನೀವು ಸ್ಟ್ರಾಟಜೀಸ್ ಅದೆಲ್ಲ ಕೇಳಿದಾಗ ಅದ್ರ ಮೇಲೆ ಎತ್ಕೊಂಡೋಗಿ ಮುಗಿಸ್ಬಿಡ್ತಿದ್ರಿ. ದೊಡ್ಡ ವಿಷಯನೇ ಅಲ್ಲ. ಹೌದು, ಕರೆಕ್ಟ್. ಹೌದು, ಕರೆಕ್ಟ್. ಈ ಒಂದು ನಂಬರ್ನ ಈ ಲೈನಲ್ಲಿ ಹಿಂಗೆ ಬಂತು ಅಂದರೆ ಆ ಲೈನಲ್ಲಿ ನಾವು ಎಕ್ಸಿಟ್ ಆಗೋಣ, ಆ ಲೈನಲ್ಲಿ ಎಕ್ಸಿಟ್ ಆಗೋಕ್ಕೆ ಈ ಒಂದು ಸ್ಟಾಪ್ ಲಾಸ್ ಹಾಕೋಣ, ಈ ಒಂದು ಸ್ಟಾಪ್ ಲಾಸ್ ಹಾಕಿದ್ಮೇಲೆ ಏನಾದ್ರು ಮಿಸ್ ಆಗಿದ್ರೆ ಆ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ಆಚೆ ಹೋಗೋದು. ಹೌದು, ಚೆಂಡು ಹೂದಲ್ಲಿ ಇರುವೆ ಬಿಡೋದು. ಸ್ಟಾಕ್ ಮಾರ್ಕೆಟ್ ಒಂದು ಸ್ಟಾಕ್ ಎಲ್ಲೋ ಒಂದು 50% ಸಂಬಂಧ ಇಲ್ಲ. ಒಂದೊಂದು ಪ್ರಶ್ನೆನೂ ನಿಮ್ದು ಸಣ್ಣದಾಗಿ ಆನ್ಸರ್ ಮಾಡೋಂಥದ್ದೇ ಇಲ್ಲ. ವರ್ಷಕ್ಕೆ 250 ಅವತಾರ ತಾಳುತ್ತೆ ಸ್ಟಾಕ್ ಮಾರ್ಕೆಟ್. ನಿನ್ನೆ ಅನಲೈಸ್ ಮಾಡಿದ್ದು ಇವತ್ತಿಲ್ಲ, ಇವತ್ತು ಅನಲೈಸ್ ಮಾಡಿದ್ದು ನಾಳೆ ಇಲ್ಲ, ಒಂದು ದಿನನೂ ಮ್ಯಾಚ್ ಆಗಲ್ಲ ಅನಲೈಸ್. ನೀನ್ ಬೆಸ್ಟ್ ಟ್ರೇಡಿಂಗ್ ಪ್ಲೇಸ್ ಬಂದ್ಬಿಟ್ಟೆ. ಅದ್ರ ಜೊತೆಲಿ ಇವಾಗ ಟ್ರೇಡಿಂಗ್ ಹೋಗ್ತಾ ಇದೀಯಾ, ನೀನು ಆನೆ ತರ ಇರಬೇಕು. ಜನದ್ದು ಗುಂಪು ಏನ್ ಮಾಡುತ್ತೆ ಅಂತ ಸಿಕ್ಕಾಪಟ್ಟೆ ಅದನ್ನಿಟ್ಟು ಅರ್ನ್ ಮಾಡ್ತಾ ಇರ್ತಾರೆ.